ಸುಂಟಿಕೊಪ್ಪದ ಗದ್ದೆಹಳ್ಳದಲ್ಲಿ ನಡೆದ ಅಪಘಾತ ಪ್ರಕರಣದ ದಿಕ್ಕು ತಪ್ಪಿಸಲು ಮಡಿಕೇರಿ ಕ್ಷೇತ್ರದ ಶಾಸಕರು ಪ್ರಯತ್ನಿಸುತ್ತಿದ್ದಾರೆ ಎಂದು ಆರೋಪಿಸಿರುವ ಕೊಡಗು ಜಿಲ್ಲಾ ಎಸ್ಡಿಪಿಐ ಪ್ರಮುಖರು ಬಿಜೆಪಿ ನಾಯಕರನ್ನು ಮಂತರ್ಗೌಡ ಓಲೈಕೆ ಮಾಡುತ್ತಿದ್ದಾರೆಂದು ಆಪಾದಿಸಿದರು. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಎಸ್ಡಿಪಿಐ ಜಿಲ್ಲಾಧ್ಯಕ್ಷ ಅಬ್ದುಲ್ ಆಡ್ಕರ್, ವಿವಾಹ ಸಮಾರಂಭಕ್ಕೆಂದು ಸುಂಟಿಕೊಪ್ಪದ ಗದ್ದೆಹಳ್ಳಕ್ಕೆ ಬಂದಿದ್ದ ರಾಬಿಯಾ ಮತ್ತು ಸಂಗಡಿಗರು ರಸ್ತೆ ಬದಿಯಲ್ಲಿ ನಿಂತಿದ್ದಾಗ ವೇಗವಾಗಿ ಬಂದ ಕಾರೊಂದು ಡಿಕ್ಕಿ ಹೊಡೆದು ರಾಬಿಯಾ ಎಂಬ ಮಹಿಳೆ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಇತ್ತೀಚೆಗೆ ವಾಲ್ನೂರು ಗ್ರಾಮದಲ್ಲಿ ನಡೆದ ಬಿಜೆಪಿ ಕಾರ್ಯಕರ್ತನ ಸಾವಿಗೆ ಪ್ರತೀಕಾರವಾಗಿ ಈ ಘಟನೆ ನಡೆದಿರುವುದು ಮೇಲ್ನೋಟಕ್ಕೆ ಕಂಡುಬರುತ್ತದೆ ಎಂದು ಸಂಶಯ ವ್ಯಕ್ತಪಡಿಸಿದ ಅವರು, ವಾಲ್ನೂರು ಪ್ರಕರಣವನ್ನು ರಾಜಕೀಯವಾಗಿ ಬಳಸಿಕೊಂಡು ಅಲ್ಪಸಂಖ್ಯಾತರನ್ನು ತಪ್ಪಿತಸ್ಥ ಸ್ಥಾನಕ್ಕೆ ತಂದು ನಿಲ್ಲಿಸಿದ ಬಿಜೆಪಿಗರು ಈ ಪ್ರಕರಣದಲ್ಲಿ ಮೌನ ವಹಿಸಿದ್ದು ಯಾಕೆ ಎಂದು ಪ್ರಶ್ನಿಸಿದರು. ವಾಲ್ನೂರು ಪ್ರಕರಣದಲ್ಲಿ ಏಕಪಕ್ಷೀಯವಾಗಿ ಆರೋಪಿಗಳ ವಿರುದ್ಧ ಕೊಲೆ ಮತ್ತು ಕೊಲೆ ಯತ್ನ ಪ್ರಕರಣ ದಾಖಲಿಸಿದ್ದು ಪೊಲೀಸ್ ಇಲಾಖೆ ಒತ್ತಡಕ್ಕೆ ಮಣಿದು ತಾರತಮ್ಯ ನೀತಿ ಅನುಸರಿಸಿದೆ ಎಂದು ಆರೋಪಿಸಿದರು. ಕೊಲೆ ಆರೋಪವನ್ನು ಕೂಡಲೇ ಹಿಂಪಡೆಯದಿದ್ದಲ್ಲಿ ಎಸ್ಪಿ ಕಚೇರಿ ಚಲೋ ಹಮ್ಮಿಕೊಳ್ಳಲಾಗುವುದು ಎಂದು ಅಬ್ದುಲ್ ಆಡ್ಕರ್ ಹೇಳಿದರು. ಏನು ಜಿಲ್ಲೆಯಲ್ಲಿ ಚುನಾವಣಾ ಕಾವು ಏರುತ್ತಿದ್ದಂತೆ ಮತ ಪಡೆಯುವ ಪರದಲ್ಲಿ ಅನಗತ್ಯ ಗೊಂದಲವನ್ನು ಸೃಷ್ಟಿ ಮಾಡಿ ಸುಲಭದಲ್ಲಿ ಮತ ಪಡೆಯುವ ಹುನ್ನಾರ ನಡೆದಿದೆ. ಜಿಲ್ಲೆ ಈ ವಾರದಲ್ಲಿ 2 ಅಪಘಾತಗಳು ಸಂಭವಿಸಿವೆ. ಒಂದು ವಾಲ್ನೂರಲ್ಲಿ, ಒಂದು ಸುಂಟಿಕೊಪ್ಪದಲ್ಲಿ. ಒಂದು ಪ್ರಕರಣ 2 ಧರ್ಮಗಳ ಬಗ್ಗೆ ಬಿಂಬಿಸ್ತಾ ಇದ್ದಾರೆ. ಆದರೆ ಇನ್ನೊಂದು ಆತಕಾಳಿಯಾಗಿ ಅದೇ 2 ವರ್ಗಗಳು. ಇದನ್ನು ಜಿಲ್ಲೆಯ ಜನತೆ ಹೇಗೆ ಕಂಡುಕೊಳ್ತಾರೆ? ಆದರೆ ಕೊಡಗು ಜಿಲ್ಲೆಯ ನಾಗರಿಕರು ಬಹಳ ಸದೃಢತೆ ಆ ರೀತಿಯ ಎಲ್ಲಿಯೂ ಕಾಣಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ನಮ್ಮ ಇಲಾಖೆ ಒಂದು ಬಹಳ ಯಾರ ಒತ್ತಡಕ್ಕೆ ಬೆಳೆದು ಯಾಕೆ ಅಂತ ಗೊತ್ತಿಲ್ಲ, ಇದು ಬಹಳ ತಾರತಮ್ಯದ ರೀತಿಯನ್ನು ಅನುಸರಿಸಿದೆ. ಅಪಘಾತ ಆದ ಇಲ್ಲಿ ಸಹ ನಾವು ಇಲ್ಲಿಯವರೆಗೆ ನಮ್ಮ ಇತಿಹಾಸದಲ್ಲಿ ಕಂಡಿಲ್ಲ. ಅಪಘಾತವನ್ನು ಕೊಲೆಯೆಂದು ಬಿಂಬಿಸಿ ಅದನ್ನು ಒಂದು ಕೊಲೆ ಪ್ರಕರಣದ 2 ವ್ಯಕ್ತಿಗಳನ್ನು 3 ನೋಟ್ಸ್ ಹಾಕಿ ಜೈಲಿಗೆ ಹಾಕಿದ್ದಾರೆ. ಆಕೆ ಅವರು ಗಾಡಿ ಬಿಟ್ಟು ಓಡಿದ್ದಾರೆ. ಅವರು ಜೀವ ಬೆದರಿಕೆ ಅಲ್ಲ, ಇಲ್ಲಿಯ ಪೊಲೀಸ್ ಅನೈತಿಕ ಪೊಲೀಸ್ಗಿರಿಯಿಂದ ಬೆದರಿ ಗಾಡಿ ಬಿಟ್ಟು ಹೋಗಿರೋದು ಗುಂಪು ಕಾಣುವಾಗ ಹೆದರ್ತಾರೆ. ಅಪಘಾತ ಸಂಭವಿಸಿದ ಮತ್ತು ಅವರ ಜೀವ ರಕ್ಷಣೆಗೋಸ್ಕರ ಓಡಿ ತಪ್ಪಿಸಿರೋ ಹೊರತು ಆಗಿರಲಿಕ್ಕಿಲ್ಲ ನಮ್ಮ ಭಾವನೆ. ಆದರೆ ಅದೇ ರೀತಿ ಇನ್ನೊಂದು ಸಂಭವಿಸಲ್ಲ. ಆವಾಗ ಯಾಕೆ ಈ ಪ್ರಕರಣದ್ದು ಕೊಲೆ ಯತ್ನ ಅಂತ ಆಗಿಲ್ಲ? ಅದೇ ರೀತಿ ಅಲ್ಲಿ ಒಂದು ಕೋಮಿನವರು ಸತ್ತಿದ್ದಾರೆ, ಇನ್ನೊಂದು ಕೋಮಿನವರು ಕೂತಿದ್ದಾರೆ. ಅಲ್ಲಿ ಸಹ ಒಂದು ಕೋಮಿನವರು ಸತ್ತಿದ್ದಾರೆ, ಕೂತಿದ್ದಾರೆ. ಹಾಗೆ ಇದನ್ನು ಸಹ ಅದೇ, ಯಾಕೆಂದ್ರೆ ನಮ್ಮ ಅನಿಸಿಕೆ ಅದು ಪ್ರತೀಕಾರ ಅಂತ ಕಾಣ್ಬೋದು. ಆದರೆ ನಾವು ಆ ರೀತಿ ಬಿಂಬಿಸಲಿಕ್ಕೆ ತಯಾರಿಲ್ಲ. ಅಪಘಾತಗಳು ಆಕಸ್ಮಿಕ, ಇಲ್ಲಿಂದ ಹೇಗೆ ಯಾರಿಂದ ಬರ್ತದೆ ಯಾಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ನಾವು ಕೊಲೆ ಯತ್ನ ಅಂತ ನಾವು ಆಗಲಿಕ್ಕೆ ತಯಾರಿಲ್ಲ. ಆದರೂ ಸಹ ಇವರೇ ನಮ್ಮ ಇಲಾಖೆಯ ಈ ಪ್ರತಿನಿಧಿಗಳು ಆ ರೀತಿಯ ಒಂದು ಗದ್ದೆಹಳ್ಳದ ಕಾರು ಡಿಕ್ಕಿ ಪ್ರಕರಣದಲ್ಲಿ ಸೆಕ್ಷನ್ 302, 307 ಕೇಸ್ ದಾಖಲಿಸಬೇಕಿತ್ತು. ಆದರೆ ಪೊಲೀಸರು ಸೆಕ್ಷನ್ 304 ಮಾತ್ರ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಪ್ರಕರಣದ ದಾರಿ ತಪ್ಪಿಸುವ ಪ್ರಯತ್ನ ನಡೆದಿದ್ದು ಇದರ ಹಿಂದೆ ಮಡಿಕೇರಿ ಶಾಸಕರ ಕೈವಾಡವಿರುವ ಸಂಶಯವಿದೆ ಎಂದರು. ಬಿಜೆಪಿ ನಾಯಕರನ್ನು ಓಲೈಕೆ ಮಾಡುವುದಕ್ಕಾಗಿ ಈ ರೀತಿ ಮಾಡ್ತಿದ್ದಾರೆ ಎಂದು ಆರೋಪಿಸಿದರು. ಘಟನೆ ನಡೆದಾಗ ಸ್ಥಳಕ್ಕಾಗಮಿಸಿದ ಮಂತರ್ಗೌಡ ಬೆಂಬಲಿಗರು ಇದನ್ನು ಅನಿರೀಕ್ಷಿತ ಘಟನೆ ಎಂದು ಬಿಂಬಿಸಲು ಪ್ರಯತ್ನಿಸಿದ್ದರು ಎಂದು ಬಶೀರ್ ಹೇಳಿದರು. 18ನೇ ತಾರೀಕು ವಾಲ್ನೂರಲ್ಲಿ ಏನು ಅಪಘಾತ ಪ್ರಕರಣ ಇತ್ತು, ಈ ಒಂದು ಪ್ರಕರಣದಲ್ಲಿ 307, 302 ಈ ಥರ ಸೆಕ್ಷನ್ಗಳನ್ನ ಹಾಕಿದ್ದಾರೆ. ಕೊಲೆ ಯತ್ನ, ಕೊಲೆ ಒಂದು ಸೆಕ್ಷನ್ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಿದ್ದಾರೆ. ಆದರೆ ನಮಗೆಲ್ಲೋ ಒಂದು ಕಡೆ ಸಂಶಯ ಬರ್ತಾ ಇದೆ. ನಿನ್ನೆ ಏನು ಗದ್ದೆಹಳ್ಳದಲ್ಲಿ, ಸುಂಟಿಕೊಪ್ಪ ಗದ್ದೆಹಳ್ಳದಲ್ಲಿ ಏನು ಪ್ರಕರಣ ನಡೆಯಿತು, ರಸ್ತೆಯಿಂದ ಸುಮಾರು ಒಳಗಡೆ ಅವರು ನಿಂತಿದ್ರು. ಆ ಒಂದು ಸ್ಥಳ ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಆಕ್ಸಿಡೆಂಟ್ ಆಗುವಂಥ ಯಾವುದೇ ಸಂಭವಗಳಿಲ್ಲ. ಆದರೂ ಒಂದು ಕಾರು ಬಂದುಬಿಟ್ಟು ಅಷ್ಟು ಒಳಗಡೆ ಬಂದುಬಿಟ್ಟು ಬಂದ ಭಾಗಕ್ಕೆ ಬಂದು ನುಗ್ಗುಬಿಟ್ಟು ಏನು ಬುರ್ಕದಾರಿ ಹೆಂಗಸರಿದ್ದಾರೆ,
ಲುಂಗಿ ವೈಟ್ ಶರ್ಟ್ ಹಾಕೊಂಡಿದ್ದ ಗಂಡಸರಿದ್ದಾರೆ. ಅವ್ರನ್ನ ಕಂಡುಬಿಟ್ಟು ಯಾಕೆ ಆ ಥರ ಅಷ್ಟು ರೈಟಿಗೆ ಬಂತು ಅಂತ ಹೇಳೋದು ಒಂದು ಗುಮಾನಿ ನಮ್ಮಲ್ಲಿ ಇತ್ತಲ್ಲ, ಇಡೀ ಶುಂಠಿಕೊಪ್ಪದಲ್ಲಿ ಜಿಲ್ಲೆಯಾದ್ಯಂತ ಈ ಒಂದು ಗುಮಾನಿಗಳು ಇವತ್ತು ಮಾತುಕತೆ ನಡೀತಾ ಇರೋದು. ಇಲ್ಲಿ ನಾವೊಂದು ಗಮನಿಸಬೇಕಾದ ಅಂಶ ಅಂತ ಹೇಳಿದ್ರೆ, ಏನು ಅಪಘಾತ ಸಂಭವಿಸಿ ಒಂದು ಅರ್ಧ 1 ಗಂಟೆಯಲ್ಲಿ ನಮ್ಮ ಶಾಸಕರ ಏನು ಹಿಂಬಾಲಕರಿದ್ದಾರೆ ಅವರು ಬಂದುಬಿಟ್ಟು ಯಾವ ರೀತಿ ಅವರು ಬಿಂಬಿಸ್ತಾರೆ ಅಂತ ಹೇಳಿದ್ರೆ ಇದೊಂದು ಅನಿರೀಕ್ಷಿತ ಅಪಘಾತ ಅಂತ. ಇದು ನಮಗೆ ಸಹಿಸಿಕೊಳ್ಳಿಕ್ಕೆ ಆಯ್ತಿಲ್ಲ. ಯಾಕೆಂತ ಹೇಳಿದ್ರೆ ಆ ಒಂದು ಘಟನೆ ನಡೆದಂಥ ಸ್ಥಳ ನೋಡುವಂಥ ಸಂದರ್ಭದಲ್ಲಿ ಅಲ್ಲಿ ಅಪಘಾತ ಆಗುವಂಥ ಯಾವುದೇ ಲಕ್ಷಣಗಳಿಲ್ಲ. ಸ್ಟ್ರೈಟ್ ಇರುವಂಥ ಜಾಗ. ಇವರು ರಸ್ತೆಯಿಂದ ಸುಮಾರು 1.5 ಮೀಟರ್ ಅಷ್ಟು ಒಳಗಡೆ ನಿಂತಿದ್ದಾರೆ. ಅಲ್ಲಿಗೆ ಯಾವ ರೀತಿ ಈ ತರ ಕಾರಣ ತಗೊಂಡು ಇವರು ಹೊಡಿತಾರೆ? ಇದೆಲ್ಲ ಒಂದು ಕಡೆ ಗುಮಾನಿ ಬರ್ತಾ ಇದೆ. ಇದು ಮೊನ್ನೆ ನಡೆದ ಏನು ವಾಲ್ಮೂರ್ ತ್ಯಾಗದಲ್ಲಿ ನಡೆದಂತ ಅಪಘಾತದ ಯಾವುದೋ ಒಂದು ಸಂಘಟನೆ ಇದನ್ನ ರಿವೇಂಜ್ ಆಗಿ ತಗೊಳ್ತಾ ಇದೆ. ಯಾವುದೋ ಒಂದು ಸಮಾಜಘಾತಕ ಶಕ್ತಿ ಇದ್ರ ಹಿಂದೆ ಕೆಲಸ ಮಾಡ್ತಾ ಇದೆ ಅಂತ ಹೇಳುವುದು ದೊಡ್ಡ ಒಂದು ಗುಮಾನಿ ನಮಗೆ ಇವತ್ತು ಕಾಡ್ತಾ ಇರುವಂಥದ್ದು. ಮತ್ತೆ ಹಾಗೇನೆ ಏನು ಈ ಅಪಘಾತ ನಡೆಯಿತು, ಇದರಲ್ಲಿ 304 ಸೆಕ್ಷನ್ ಮಾತ್ರ ಹಾಕಿರುವಂಥದ್ದು. ನಮಗೇನು ಇಲ್ಲಿ ಏನು ಸಂಶಯ ಇದೆ ಅಂತ ಹೇಳಿದ್ರೆ 302 ಅದು 307 ಅಡಿಯಲ್ಲಿ ಸೆಕ್ಷನ್ ಹಾಕಬೇಕಿತ್ತು. ಇವರು ಕಂಪ್ಲೇಂಟ್ ನ ತಗೊಳ್ಬೇಕಿತ್ತು. ನಿನ್ನೆ ದಿವಸ ಏನು ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗಿದ್ದಾರೆ, ಕಂಪ್ಲೇಂಟ್ ತಗೊಳ್ಳಿಕ್ಕೆ ಸ್ಟೇಷನ್ ನಲ್ಲಿ ಇವರು ರೆಡಿ ಇಲ್ಲ. ನಮಗೆಲ್ಲೋ ಅನಿಸ್ತಾ ಇದೆ ಇದರ ಹಿಂದೆ ಶಾಸಕರ ಕೈವಾಡ ಇದೆ ಅಂತ. ಶಾಸಕರು ಇದರಿಂದ ಏನೋ ಒಂದು ಒತ್ತಡ ಹಾಕಿಬಿಟ್ಟು ಏನು ಇವರಿದ್ದಾರೆ ನತದೃಷ್ಟರಿದ್ದಾರೆ ಅವರ ಅಧಿಕಾರವನ್ನು ಕಸಿದುಕೊಳ್ಳಿಕ್ಕಿರುವಂತಹ ಪ್ರಯತ್ನವನ್ನು ಶಾಸಕರು ಮಾಡುತ್ತಿದ್ದಾರೆ ಅಂತೇಳಿ ಅವರ ಹಿಂಬಾಲಕರ ಮೂಲಕ ನಮಗೆ ಅನುಮಾನ ಕಾಡ್ತಾ ಇದೆ. ಸಂಘಟನೆಯ ಜಿಲ್ಲಾ ಸಮಿತಿ ಸದಸ್ಯ ಉಸ್ಮಾನ್ ಸುಂಟಿಕೊಪ್ಪ ಮಾತನಾಡಿ, ಗದ್ದೆಹಳ್ಳ ಪ್ರಕರಣದ ಕೂಲಂಕುಷ ತನಿಖೆ ನಡೆಸಿ ಘಟನೆಯ ಹಿಂದಿನ ಕಾಣದ ಕೈಗಳನ್ನು ಪತ್ತೆ ಹಚ್ಚಬೇಕು. ರಾಬಿಯಾ ಕುಟುಂಬಕ್ಕೆ 25 ಲಕ್ಷ ಪರಿಹಾರ ಒದಗಿಸಬೇಕೆಂದು ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಸಂಘಟನೆಯ ಜಿಲ್ಲಾ ಸಮಿತಿ ಸದಸ್ಯ ರಿಜ್ವಾನ್ ಹಾಜರಿದ್ದರು.